ಅಲ್ಲ, ಇದು ಸತ್ಯ. ಶಿವು ಸಾವಿಗೆ ಧರ್ಮ ಕಾರಣ ಅಲ್ಲ ಅಲ್ಲ ಅಲ್ಲ. ಧರ್ಮ ನಿಜಕ್ಕೂ ಅವನ ಹೆಸರಿಗೆ ತಕ್ಕ ಹಾಗೆ ನ್ಯಾಯಕ್ಕೆ ಧರ್ಮಕ್ಕೆ ಬೆಲೆ ಕೊಟ್ಟು ಬಾಳ್ತಾ ಇರೋ ವ್ಯಕ್ತಿ. ತಾನು ಬೆಳೆದಲ್ದೆ ತನ್ನ ಜೊತೆಗೆ ಸಾವಿರಾರು ಜನನ ಬೆಳೆಸಿದಾನವನು. ಅಷ್ಟು ಶ್ರೀಮಂತ ಆದ್ರೂ ದೊಡ್ಡಸ್ತಿಗೆ ಅಹಂಕಾರ ಎಳ್ಳಷ್ಟು ಇಲ್ಲದ ವ್ಯಕ್ತಿ ಅವನು. ಆದ್ರೂ ಅಂಥ ಒಳ್ಳೆ ವ್ಯಕ್ತಿಗೆ ಸುಮಾರು ವರ್ಷದ ಕಾಲ ದೇವರು ಮಕ್ಕಳ ಭಾಗ್ಯ ಕೊಡ್ಲೇ ಇಲ್ಲ. ಆಗ ಧರ್ಮ ಮತ್ತೆ ಸಾವಿತ್ರಿಯತಿಗೆ ಒಂದು ಅನಾಥಾಶ್ರಮದಿಂದ ಒಂದು ಹೆಣ್ಣು ಮಗುನ ದತ್ತು ತಂದ್ರು. ಅವಳೇ ಅಮಲ. ಅವಳಿಗೆ ಚಿಕ್ಕ ವಯಸ್ಸಿಂದ, ಇಷ್ಟು ಚಿಕ್ಕ ವಯಸ್ಸಿಂದಲೂ ಇನ್ಸೆಕ್ಯೂರಿಟಿ. ನನಗೆ ಸಿಗ್ತಾ ಇರೋ ಈ ಪ್ರೀತಿ, ಸುಖ, ಶ್ರೀಮಂತಿಕೆ ಎಲ್ಲಿ ಕೈ ಜಾರ ಹೋಗುತ್ತೋ ಅಂತ. ನನಗೆ ಮಾತ್ರ ಅದೆಲ್ಲ ಬೇಕು ಅನ್ನೋ ಸ್ವಾರ್ಥ ಅವಳದು. ಅವಳ ಮನೆಗೆ ಬಂದ ಮೇಲೆ ಹುಟ್ಟಿದ ಮಗುನೇ ಸುಶಾಂತ್. ಸುಶಾಂತ್ ಮೇಲೆ ಅವಳಿಗೆ ದ್ವೇಷ, ಹೊಟ್ಟೆ ಕಿಚ್ಚು. ಸುಶಾಂತ್ಗೆ ಅಮಲ ಸ್ವಂತ ಅಕ್ಕ ಅಲ್ಲ. ಸುಶಾಂತಿಂದಾಗಿ ತನಗೆ ಸಿಗ್ತಾ ಇರೋ ಪ್ರೀತಿ ಎಲ್ಲಿ ಕಡಿಮೆ ಆಗ್ಬಿಡುತ್ತೋ ಅಂತ ಹೆದರಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ರೀತಿಲಿ ಸುಶಾಂತನಿಗೆ ಕೊಡಬಾರ್ದು ಕಷ್ಟ ಕೊಡ್ತಾ ಇದ್ಲು ಅಮಲ. ಪಾಪ ನಮ್ಮ ಸುಶಾಂತ, ಅವನಿಗೆ ಇಂಥ ವಿಷಯಗಳಲ್ಲೆಲ್ಲ ತಿಳುವಳಿಕೆ ಕಡಿಮೆ. ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬಿಡ್ತಾನೆ. ಅವನು ಆಗ್ಲೂ ಅಮಾಯಕನೇ, ಈಗಲೂ ಅಮಾಯಕನೇ. ಈ ವಿಚಾರ ಎಲ್ಲ ನಿಮ್ಮ ತಂದೆ ಶಿವು ಗಮನಿಸ್ತಾನೇ ಇದ್ದ. ಒಂದು ದಿನ ಆ ಪುಟ್ಟ ಹುಡುಗಿನ ಕರೆದು ಬುದ್ಧಿ ಹೇಳ್ದ. ಇದೇ ಥರ ಮಾಡ್ತಾ ಇದ್ರೆ ಧರ್ಮನಿಗೆ ಹೇಳಿ ನಿನ್ನ ಮತ್ತೆ ಅನಾಥಾಶ್ರಮ ಕಳಿಸ್ಬಿಡ್ತೀನಿ ಅಂತ ಸುಮ್ಮನೆ ಹೆದರಿಸ್ದ ಅಷ್ಟೇ. ಅದಕ್ಕೆ ಅವಳು ಏನ್ ಮಾಡಿದ್ಲು ಗೊತ್ತಾ? ಹೇಳೋಕ್ಕೂ ಒಂಥರ ಹಿಂಸೆ ಆಗತ್ತೆ. ಎಲ್ಲಿ ಶಿವು ತನ್ನ ದಾರಿಗೆ ಅಡ್ಡ ಆಗ್ಬಿಡ್ತಾನೋ ಅಂತ ಅವನ್ನ ಮನೆಯಿಂದ ದೂರ ಇಡೋಕ್ಕೋಸ್ಕರ ಅವನ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿದ್ಲು ಆ ಪುಟ್ಟ ಹುಡುಗಿ ಅಮಲ. ಶಿವು ತನಗೆ ದೈಹಿಕ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಧರ್ಮನ ಹತ್ರ ಕತೆ ಕಟ್ಟಿದ್ಲು. ಏನ್ ಹೇಳ್ತಿದ್ದೀರಾ ನೀವು? ನಮ್ಮಪ್ಪ ದೈಹಿಕವಾಗಿ ಹಿಂಸೆ ಕೊಡ್ತಿದ್ರಾ? ಇಲ್ಲ, ಇದನ್ನೆಲ್ಲ ನಾನು ನಂಬಲ್ಲ. ಒಬ್ಬ ತಂದೆಯಾಗಿ ಧರ್ಮ ಪಾಪ ಇದಕ್ಕೆ ಇನ್ನು ಹೇಗೆ ತಾನೇ ಪ್ರತಿಕ್ರಿಯೆ ಕೊಡ್ತಾನೆ? ಧರ್ಮ ತನ್ನ ಸ್ನೇಹಿತ ಏನು ಅಂತ ತನಗೆ ಗೊತ್ತಿದ್ರು ಅದನ್ನು ನಮ್ಮದೇ ಇರಕ್ಕೆ ಸಾಧ್ಯ ಆಗಲಿಲ್ಲ. ಅಮಲ ಎದುರುಗಡೆ ಶಿವನ ಬೈದ. ಆಮೇಲೆ ನಿಧಾನಕ್ಕೆ ವಿಷಯ ಮಾತಾಡೋಣ ಅಂತಲೂ ಇದ್ದ. ಆದರೆ ಶಿವು ಈ ವಿಚಾರವಾಗಿ ತುಂಬಾನೇ ನೊಂದ್ಕೊಂಡ್ಬಿಟ್ಟಿದ್ದ. ಅವತ್ತು ಧರ್ಮ ಶಿವನ ನೋಡೋಕೆ ಅಂತಲೇ ಹೊರಟಿದ್ದ. ಅಷ್ಟರಲ್ಲಿ ಶಿವು ತೀರ್ಕೊಂಡ್ಬಿಟ್ಟ ಅನ್ನೋ ಸುದ್ದಿ ಅವನ ಕಿವಿ ಮುಟ್ಟಿತು. ನಿಮ್ಮಪ್ಪ ಜೀವ ಕಳ್ಕೊಳ್ಳೋ ಹಾಗೆ ಮಾಡಿದ್ದು ಧರ್ಮ ಅಲ್ಲಮ್ಮ, ಅಮಲ. ನೀನು ನಂಬಿದ್ರು ನಂಬದೆ ಹೋದ್ರು ಇದೇ ಸತ್ಯ. ಧರ್ಮ ಅಂತೂ ತನ್ನ ಗೆಳೆಯನ ಸಾವಿಗೆ ತಾನೇ ಕಾರಣ ಆದೆ ಅಂತ ಪ್ರತಿ ದಿನ ಕೊರಗ್ತಾ ಇದ್ದಾನೆ. ಅವಳು ಎಂಥವಳು ಅಂತ ಆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋ ನಾನು ಕೂಡ ಅಲ್ಲಿ ಯಾರಿಗೂ ಏನು ಹೇಳಕ್ಕಾಗ್ತಿಲ್ಲ. ಯಾಕೆಂದ್ರೆ ಅವಳೊಂದು ವಿಷ ಸರ್ಪ. ಅವಳಿಂದಾಗಿ ಆ ಮನೆಗೆ ಆಪತ್ತಿದೆಮ್ಮ. ಸುಶಾಂತನಿಗೂ ತೊಂದರೆ ಇದೆ. ನಿನ್ನ ಸ್ನೇಹಿತ ರವಿ
ಆಕ್ಸಿಡೆಂಟಲ್ ಸತ್ ಹೋದ. ಅದಕ್ಕೆ ಸುಶಾಂತ ಕಾರಣ ಅಂತ ನೀ ಅನ್ಕೋತಾ ಇದೆಯಲ್ವಾ? ಅಲ್ಲ, ಅದಕ್ಕೆ ಕಾರಣ ಆಗಿದ್ದು ಅಮಲನ ಗಂಡ. ಅಕ್ಕನ ಗಂಡ ಮಾಡಿದ ತಪ್ಪನ್ನ ತನ್ನ ಮೇಲೆ ಹೊತ್ಕೊಂಡ ಸುಶಾಂತ. ಯಾರಿಗೋಸ್ಕರ? ಅಕ್ಕನಿಗೋಸ್ಕರ. ಸುಶಾಂತನ ತಲೆನ ಅಷ್ಟರ ಮಟ್ಟಿಗೆ ಕೆಡಿಸಿಟ್ಟಿದ್ದಾಳು ಅವಳು. ಈಗ ನೀನೇನಾದ್ರು ಸುಶಾಂತನ ಬಿಟ್ಟು ಹೊರಟೋದ್ರೆ ಆ ಅಮಲ ಆಡಿದ್ದೇ ಆಟ ಆಗ್ಬಿಡುತ್ತಮ್ಮ. ನಾನು ನಿನಗೆ ಆ ಮನೆಗೆ ಬಾ ಅಂತ ಹೇಳ್ತಿಲ್ಲ, ಆದ್ರೆ ನಿನ್ನ ಜೀವನನ ನರಕ ಮಾಡಿರೋ ಆ ಅಮಲನ ಸುಮ್ಮನೆ ಬಿಡಬೇಡ ಅಂತ ಹೇಳ್ತಾ ಇದ್ದೀನಿ. ಅವಳು ಇಲ್ಲಿ ತನಕ ಮಾಡಿರೋ ತಪ್ಪಿಗೆ ಅವಳಿಗೆ ಶಿಕ್ಷೆ ಆಗಲೇಬೇಕು. ಮುಖ್ಯವಾಗಿ ಒಳ್ಳೆತನದ ಮುಖವಾಡ ಹಾಕೊಂಡು ಬದುಕ್ತಾ ಇರೋರು ಬಣ್ಣನ ಬಯಲು ಮಾಡಬೇಕು. ನಿನಗೆ ಆ ಬಣ್ಣನ ಬಯಲು ಮಾಡೋ ತಾಕತ್ತಿದೆಯಾ ಸುಶಾಂತ್? ಏನು ಇದೆಲ್ಲ? ಅಪ್ಪ, ನನಗೆ ಕ್ಷಮಿಸ್ಬಿಡಿ ಅಪ್ಪ. ನನಗೆ ಗೊತ್ತು ಒಂದೇ ರೂಮಲ್ಲಿ ಏನ್ ಮಾಡ್ತಾ ಇದ್ರಿ ಇಬ್ರು? ಕೆಲ್ಸಕ್ಕೆ ಅಂತ ಬಂದ್ಮೇಲೆ ಒಂದೇ ರೂಮಲ್ಲಿ ಯಾಕಿದ್ರಿ? ನಿನ್ನೆ ಚಿಕ್ಕಮಂಗ್ಳೂರಿನ ಒಂದು ಹೋಮ್ ಸ್ಟೇನ ಸಿಗ್ಬಿದ್ದಿದ್ದಾರೆ. ಈಗ ನೀನು ಯಾರೇ ಮದ್ವೆ ಆಗ್ತಾರೆ? ಯಾರೇ ಮದ್ವೆ ಆಗ್ತಾರೆ? ನೀನ್ ಆಗ್ತೀಯೇನೋ ಅವಳನ್ನ? ನೀನ್ ಮದ್ವೆ ಆಗ್ತೀಯೇನೋ? ಅಮ್ಮ, ಯಾವಾಗಲೂ ಆರಾಧನವ್ರನ್ನ ಮೀಟ್ ಮಾಡಿಸು ಅಂತ ಹೇಳ್ತಿದ್ದಲ್ಲ, ಅವನ ಜೊತೆಗೆ ಕರ್ಕೊಂಬಂದಿದ್ದೀನಿ. ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಮ್ಮ. ನನಗೆ ಗೊತ್ತಮ್ಮ ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಆದರೆ ಏನಾಯ್ತು ಅಂತ ಹೇಳಿದ್ನಲ್ಲ, ನನಗೆ ಬೇರೆ ದಾರಿ ಇರಲಿಲ್ಲಮ್ಮ. ಆರಾಧನ ಅವ್ರನ್ನ ಆ ಪರಿಸ್ಥಿತಿಯಿಂದ ಕಾಪಾಡೋಕೆ ನಾನು ತಾಳಿ ಕಟ್ಟಲೇಬೇಕಾಯ್ತು. ಹಾಗಂತ ಇಷ್ಟ ಇಲ್ಲದೆ ತಾಳಿ ಕಟ್ಟಿಲ್ಲ. ನಾನು ಇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನನ್ನ ಮನಸ್ಸಲ್ಲಿ ಇವ್ರ ಬಗ್ಗೆ ಇದ್ದಿದ್ದ ಪ್ರೀತಿ ನಿನ್ಗೆ ಅರ್ಥ ಆಗಿತ್ತು. ಅದನ್ನ ಆರಾಧನ ಹತ್ರ ಹೇಳ್ಕೊಂತ ನೀನೇ ಎಷ್ಟೋ ಸತಿ ಹೇಳಿದ್ದೆ. ನನ್ನ ಪ್ರೀತಿಗೆ ನೀನು ಯಾವಾಗಲೂ ಸಪೋರ್ಟ್ ಮಾಡ್ತಿದ್ದೆ. ನನ್ಗೀಗಲೂ ಅದೇ ಸಪೋರ್ಟ್ ಬೇಕಮ್ಮ. ಅಕ್ಕ, ಏನಕ್ಕ ಇದೆಲ್ಲ? ಇವನ್ ಏನ್ ಹೇಳ್ತಾ ಇದ್ದಾನೆ? ಇವನ ಹುಡುಗಿನ ಪ್ರೀತಿ ಮಾಡ್ತಿರೋ ವಿಷಯ ನಿನಗೆ ಮೊದಲೇ ಗೊತ್ತಿತ್ತಾ? ಅಕ್ಕ, ಏನಕ್ಕ ಇದು? ಇವರಿಬ್ರು ಪ್ರೀತಿ ಬಗ್ಗೆ ನಿನಗೆ ಗೊತ್ತಿದ್ರು ನೀನ್ ಹಿಂಗ್ ಮಾಡ್ತೀಯಾ? ಅದಕ್ಕೆ ದಯವಿಟ್ಟು ನನ್ನ ಮಾತು ಕೇಳಿ. ಮನೆಯವರು ಯಾರಿಗೂ ತಿಳಿಸದೆ ಮದುವೆ ಆಗಿ ತಪ್ಪೇ ಹೌದು, ಆದರೆ ಆ ಸಂದರ್ಭಕ್ಕೆ ಸುಶಾಂತ್ ಸರಿಯಾದ್ದನ್ನೇ ಮಾಡಿದ್ದಾನೆ. ಹೆಣ್ಣಿನ ಜೀವನ ಕಾಪಾಡಿದ್ದಾನಂತೆ ಅವನು. ನೋಡಿ, ಆಗಿದಾಗ ಹೋಗಿದೆ. ಇದನ್ನು ಒಪ್ಕೊಂಡು ಅವ್ರ ಹೊಸ ಜೀವನ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ. ಅದು ನಿಮ್ಮ ಕರ್ತವ್ಯ ಅಲ್ವಾತ್ಗೆ. ನೋಡಿ, ಮಿಕ್ಕಿದೇನೇ ಇದ್ರು ಆಮೇಲೆ ಮಾತ್ರ. ಮದುಮಕ್ಕಳನ್ನ ಹೀಗೆ ಬಾಗಿಲಲ್ಲಿ ನಿಲ್ಸ್ಕೊಳ್ಳೋದು ಸರಿ ಇಲ್ಲ. ಮನೆ ತುಂಬಿಸ್ಕೊಳ್ಳಿ ಅದಕ್ಕೆ. ಸಾಧ್ಯನೇ ಇಲ್ಲ.
ಅನ್ಕೊಂಡಿದ್ಯಾ? ಎಂತ ಇದೇನಾ ನಿನ್ನ ನಿಷ್ಠ ಪ್ರೀತಿ ಮಾಡಿದಕ್ಕೆ ಈ ತಾಯಿ ಕೊಟ್ಟಿರೋ ಬೆಲೆ? ಅಮ್ಮ ಪ್ಲೀಸ್ ಅಮ್ಮ. ಇಲ್ಲ ಇಲ್ಲ, ಈ ಮದ್ವೆನ ನಾನು ಯಾವತ್ತೂ ಒಪ್ಪೋದಿಲ್ಲ. ಅಲ್ಲ ಕಣೋ ಸುಶಾಂತ, ಇಲ್ಲಿ ನಿಮ್ಮಮ್ಮ ನಿನಗೆ ದಿಶೆಗೆ ಎಂಗೇಜ್ಮೆಂಟ್ ರೆಡಿ ಮಾಡಿದ್ದಾರೆ, ಆದ್ರೆ ನೀನು ಇದು ಯಾರನ್ನೋ ಮದ್ವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ ಬಂದಿದ್ಯಲ್ಲೋ? ನನಗೂ ದಿಶಾಗೂ ಎಂಗೇಜ್ಮೆಂಟಾ? ಅದು ಹೇಗ್ ಸಾಧ್ಯ ಅತ್ತೆ? ನಾನ್ ದಿಶಾನ ಯಾವತ್ತೂ ಆತರ ನೋಡೇ ಇಲ್ಲ. ನೀವು ನನ್ನನ್ನೊಂದು ಮಾತು ಕೇಳ್ಬೇಕಲ್ವಾ? ಏನು? ನಾನು ನಿರ್ಧಾರ ತಗೊಳಕ್ ಮುಂಚೆ ನಿನ್ನ ಮಾತು ಕೇಳ್ಬೇಕಾಗಿತ್ತಾ? ಶಭಾಷ್! ಹೆತ್ತವ್ರು ಬದುಕಿದಾಗ್ಲೇ ನಿನ್ ಜೀವನದ ನಿರ್ಧಾರ ನೀನೇ ತಗೊಂಡಿಯಲ್ಲ, ಆಗ ನಮ್ಮನ್ನ ಮಾತು ಕೇಳಿದ್ಯೇನೋ? ಮಗ ಮಗ ಅಂತ ನಿನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ನಲ್ಲೋ, ಇದೇನಾ ಇದೇನಾ ಈ ತಾಯಿ ಪ್ರೀತಿಗೆ ನೀನ್ ಕೊಟ್ಟಿದ್ ಬೆಲೆ? ನಿಜಕ್ಕೂ ಕನ್ಸಲ್ಲೂ ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸುಶಾಂತ್. ಇಡೀ ಪ್ರಪಂಚ ನಿನ್ನ ಜವಾಬ್ದಾರಿ ಇಲ್ದೇ ಇರೋ ಹುಡುಗ ಅಂತ ಹೇಳ್ತು, ಆಗ ನಾನ್ ನಿನ್ ಪರ ನಿಂತಿದ್ದೆ ಸುಶಾಂತ್. ಆದ್ರೆ ಇವತ್ತು ನೀನ್ ನಿಜಕ್ಕೂ ಜವಾಬ್ದಾರಿ ಇಲ್ದೇ ಇರೋಂತ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟೆ ಕಣೋ. ಸಾವಿತ್ರಿ ಮಾತು ಸಾಕು. ಮಗ ಹೇಳ್ತಿದ್ದಾನೆ ಆ ಮಗುಗೆ ಎಂಥ ಪರಿಸ್ಥಿತಿಯಲ್ಲಿ ತಾಳಿ ಕಟ್ಟಿದ್ದೀನಿ ಅಂತ. ಅರ್ಥ ಮಾಡ್ಕೋಬೇಕು ನಾವು. ಸುಶಾಂತ್ ತಗೊಂಡಿರೋ ನಿರ್ಧಾರದ ಬಗ್ಗೆ ಅವನು ಜನ್ಮ ಕೊಟ್ಟವರಾದ ನಮ್ಗೆ ಹೆಮ್ಮೆ ಇರಬೇಕು. ತನ್ನಿಂದ ಒಂದು ಹೆಣ್ಣಿಗೆ ಕೆಟ್ಟ ಹೆಸರು ಬರೋದನ್ನ ನನ್ನ ಮಗ ತಡೆದಿದ್ದಾನೆ. ತಾನು ಪ್ರೀತಿ ಮಾಡಿದ ಹುಡುಗಿ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಬಂದಾಗ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿ ಅದನ್ನೆಲ್ಲ ಸುಳ್ಳು ಮಾಡಿದ್ದಾನೆ. ಹಿರಿಯರಾದ ನಾವು ಅದನ್ನು ಒಪ್ಕೊಳ್ಬೇಕು. ಅವನ ನಿರ್ಧಾರಕ್ಕೆ ಗೌರವ ಕೊಡಬೇಕು. ಸುಮ್ಮನೆ ಹೀಗೆಲ್ಲ ಮಾತಾಡಬೇಡ. ನೀವು ಗಂಡು ಹೆಣ್ಣನ್ನ ಮನೆ ಒಳಗಡೆ ಕರ್ಕೊ. ನಾನ್ ಯಾವ್ದೇ ಕಾರಣಕ್ಕೂ ಈ ಮದ್ವೆನ ಒಪ್ಕೊಳ್ಳಲ್ಲ. ಇವಳು ನನ್ ಸೊಸೆ ಅಲ್ಲ ಅಲ್ಲ ಅಲ್ಲ. ಕೆಂಪಮ್ಮಜ್ಜಿ, ಶಂಕರಣ್ಣ, ಅಕ್ಕ ಬನ್ನಿ, ಇಲ್ಲಿ ಬನ್ನಿ ಬನ್ನಿ, ಬೇಗ ಬನ್ನಿ. ಬಾ ಕೆಂಪಮ್ಮಜ್ಜಿ, ಬಾ ಬಾ ಬಾ. ತಗೋ 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 ಚಿನ್ನು. ಯಾವ ಸಂಭ್ರಮಕ್ಕೋ ಸಿಹಿ? ಇದೇನ ಜಿಂಕ್ ಹೇಳ್ಬಿಟ್ಟೆ, ನನ್ನ ಮಗಳ ಮದುವೆ ಆಗಿಲ್ವಾ? ಅನಿರೀಕ್ಷಿತವಾಗಿ ಹಿಂಗ ಆಗೋಯ್ತು ಅಷ್ಟೇ. ನನಗೇನಾದ್ರೂ ಮುಂಚೆ ಗೊತ್ತೇ ಆಗ್ಬಿಟ್ಟಿದ್ರೆ ಇಡೀ ಒಟಾರ್ ತುಂಬಾ ಸೀರಿಯಲ್ ಸೆಟ್ ಹಾಕ್ಸ್ಬಿಟ್ಟು ಅಲ್ಲಿ ಬಾಳೆ ತಿಂಡಿ ಕಟ್ಟಿಸ್ಬಿಟ್ಟು 1,000-1,500 ಜನ ಕೂಟನೇ ಹಾಕ್ಸ್ಬಿಡ್ತಾ ಇದ್ದೆ. ಓಹೋ, ಏನ್ ಮಾಡೋಣ ಹೇಳು, ನನ್ನ ಕೈ ಇದೆಲ್ಲ ಮಾಡಿಸ್ಕೊಳ್ಳೋ ಋಣ ನನ್ನ ಮಗಳಿಗಿರ್ಲಿಲ್ಲ ಅಷ್ಟೇ. ತಿನ್ನಿ 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 ಶಂಕರಣ್ಣ, ತಗೋ ತಿನ್ನು 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 ತಿನ್ನು. ಇದ್ಯಾಕೆ ಶಂಕರಣ್ಣ ಹಂಗ್ ನೋಡ್ತಾ ಇದ್ಯಾ? ಅಲ್ಲ, ಯಾವ ಮರದ ಕೆಳಗಡೆ ನಿನ್ಗೆ ಜ್ಞಾನೋದಯ ಆಯ್ತು ಅಂತ?
ಏನಂದೆ? ಏನಿಲ್ಲ, ಸ್ವೀಟ್ ಎಲ್ಲಿಂದ ತಂದ್ರಿ ಅಂತ ಕೇಳಿದ್ದು. ಇಲ್ಲೇ ಪಕ್ಕದಂಗಡಿಲೆ. ಓ, ನಿಮ್ಗೆಲ್ಲ ಏನ್ ಡೌಟ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಷ್ಟು ದಿನ ಈ ನನ್ನ ಮಗ ಆರಾಧನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದ, ಈಗ ಬಾಯಿ ತುಂಬಾ ಮಗಳೇ ಅಂತ ಕರಿತಾ ಇದ್ದಾನೆ ಅಂತಲ್ವಾ? ಅವಳು ಎಷ್ಟೇ ಆದ್ರೂ ನನ್ನ ಮಗಳು. ಗಂಡನ ಮನೆ ಸೇರಿದಾಳೆ, ಇನ್ಮೇಲಾದ್ರೂ ಖುಷಿಯಾಗಿರ್ಲಿ ಅಂತ ಬಯಸ್ತಾ ಇದ್ದೀನಿ. ಅಷ್ಟಾದ್ರೂ ಮನುಷ್ಯತ್ವ ನನಗಿದೆ. ತಿನ್ನೋ, ತಿನ್ನ. ರೇತಿ ಬಂದ್ಯಾ? ತಗೋ ತಿನ್ನೆ, ತಗೋ ತಗೋ ತಗೋ. ಒಳ್ಳೆಯವ್ರಿಗೆ ಒಳ್ಳೆದೇ ಮಾಡ್ತಾನೆ ಅಂತ ಮತ್ತೆ ದೇವ್ರು ಸಾಬೀತು ಮಾಡ್ಬಿಟ್ಟ. ಆರಾಧನೆಗೆ ತಾಳಿ ಭಾಗ್ಯ ಕೊಟ್ಟು ಗಂಡನ ಮನೆಗೆ ಹೋಗಾಗ ಮಾಡ್ದ. ಇನ್ಮೇಲೆ ರೇವತಿ ನಮ್ಗೆ ಯಾವ ಕಷ್ಟನೂ ಇರಲ್ಲ. ಅಂದ್ರೆ ನಮ್ಗಲ್ಲ, ಅವಳಿಗೆ ಯಾವ ಕಷ್ಟನೂ ಇರಲ್ಲ ಅಂದೆ. ನೀನು ಅಷ್ಟೇ ಕಣೆ, ಯಾವುದಕ್ಕೂ ಹೊರಗಬಾರ್ದು ಇನ್ಮೇಲೆ. ನೀನ್ ಇಲ್ಲಿ ನಿಂತ್ಕೊಂಡ್ರೆ ಅವಳಲ್ಲಿ ಬೇಜಾರು ಮಾಡ್ಕೊಳ್ತಾಳೆ ಅಲ್ವಾ? ಇವ್ರಿಗೇನಾಯ್ತು ಇದ್ದಕ್ಕಿದ್ದಂಗೆ? ಇದ್ಯಾವ್ದಾದ್ರೂ ಹೊಸ ನಾಟಕನಾ? ರೇವತಿ, ಇನ್ಮೇಲೆ ನಾವೆಲ್ಲರೂ ಚೆನ್ನಾಗಿರೋಣ. ಈ ಕಿತ್ತಾಡೋದು, ಜಗಳ ಆಡೋದು, ಮುನ್ಸ್ಕೊಳ್ಳೋದು ಯಾವುದು ಬೇಡ. ತಗೋ ತಗೋಜೆ, ತಿನ್ನು ತಿನ್ನಿ ತಿನ್ನಿ. ನನ್ನ ಮಗಳು ಮದುವೆ ಆಗಿದೆ, ತಿನ್ನಿ. ತಗೋ ತಗೋ ತಿನ್ನಿ.